ನನ್ನ ಹೆಂಡತಿ 7 ಜನ ಅಣ್ಣಂದಿರಿಗೆ ಒಬ್ಬಳೇ ತಂಗಿ. ಅವಳು ಮದುವೆಯಾದ್ಮೇಲೆ ಅಪ್ಪ ಅಮ್ಮನ ಮನೆಗೆ ಹೋಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ತವರು ಮನೆಗೆ ನಾನು ಕರೆದುಕೊಂಡು ಹೋಗಿದ್ದೆ. ಆಗ ಅವಳಿಗೆ ಅಲ್ಲಿ ಸಂತೋಷವೇ ಇರಲಿಲ್ಲ. ನಾನು ಮನೆಗೆ ಬಂದು ರಾತ್ರಿ ಮಲಗಿದ್ದಾಗ ಹೆಂಡತಿ ಅಳುತ್ತಿದ್ದ ಕನಸನ್ನು ಕಂಡೆ. ತಕ್ಷಣ ನನಗೆ ಭಯವಾಯಿತು ಮತ್ತು ನಾನು ತಕ್ಷಣ ಅವಳ ತವರು ಮನೆಗೆ ಹೋದೆ. ಆದರೆ ಆ ಮನೆಗೆ ಬೀಗ ಹಾಕಲಾಗಿತ್ತು. ನಾನು ಅಲ್ಲಿಂದ ವಾಪಸ್ ಹೊರಡ್ತಿದ್ದಾಗ ಒಳಗಿನಿಂದ ಕಿರುಚುವ ಶಬ್ದಗಳು ಬರಲಾರಂಭಿಸಿದವು. ನಾನು ಮೆಟ್ಟಿಲು ಹತ್ತಿ ಟೆರೆಸ್ನಿಂದ ಮನೆಯೊಳಗೆ ಹೋದೆ ಮತ್ತು ಅಲ್ಲಿ ಎದುರಿಗಿದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ನನ್ನ ಹೆಂಡತಿ ಪ್ರಿಯಾ 7 ಜನ ಸಹೋದರರ ಒಬ್ಬಳೇ ಪ್ರೀತಿಯ ತಂಗಿಯಾಗಿದ್ದಳು. ಆ ಎಲ್ಲ 7 ಜನ ಸಹೋದರರು ನನ್ನನ್ನು ಒಳ್ಳೆಯ ಕುಟುಂಬದವನು ಎಂದು ಅವರ ತಂಗಿಗೆ ಮದುವೆ ಮಾಡಿಕೊಳ್ಳಲು ಹೇಳುತ್ತಾರೆ. ಪ್ರಿಯಾಳ ಅಣ್ಣ ಆದರ್ಶ್ ಅವರೇ ನನ್ನ ತಂಗಿ ಪ್ರಿಯಾಳನ್ನ ಮದುವೆ ಮಾಡಿಕೊಳ್ಳಬೇಕೆಂದು ಹೇಳಿದಾಗ ನನ್ನ ಕಿವಿಗಳನ್ನು ನಾನೇ ನಂಬಲಾಗಲಿಲ್ಲ. ಪ್ರಿಯಾ ಅವರ ಒಬ್ಬಳೇ ತಂಗಿ, ತುಂಬ ಪ್ರೀತಿಯಿಂದ ಬೆಳೆಸಿದ್ದರು. ಆದರೆ ಅವರು ತಮ್ಮ ಪ್ರೀತಿಯ ತಂಗಿಯನ್ನು ನನಗೆ ಮದುವೆ ಮಾಡಿಕೊಡಲು ಯಾಕೆ ಬಯಸಿದ್ರು? ನನ್ನಲ್ಲಿ ಅಂತಹ ಗುಣಗಳು ಇರಲಿಲ್ಲ. ನಾನು ನೋಡಲು ಕಪ್ಪು ಮೈಬಣ್ಣ, ಸುಮಾರು 35 ವರ್ಷದ ಯುವಕನಾಗಿದ್ದೆ ಮತ್ತು ನನ್ನ ತಲೆಯ ಕೂದಲೆಲ್ಲ ಉದುರಿದ್ದವು. ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ಆ ಜಾಗದಲ್ಲಿ ನನ್ನದು ಚಿಕ್ಕ ದಿನಸಿ ಅಂಗಡಿ ಇತ್ತು. ನನಗೆ ನನ್ನ ಸಂಬಂಧಿಗಳು ಅಂತ ಯಾರೂ ಇರಲಿಲ್ಲ. ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಡಲು ಕೂಡ ಯಾರಿದ್ದಾರೆ? ಯಾಕಂದರೆ ನಾನು ಮದುವೆಯ ಬಗ್ಗೆ ಅನೇಕ ಜನರೊಂದಿಗೆ ಮಾತನಾಡಿದ್ದೆ. ಆದರೆ ಅವರು ಹೇಳುತ್ತಿದ್ದರು, ಅವನು ಒಬ್ಬಂಟಿ, ಹಿಂದೆ ಮುಂದೆ ಯಾರೂ ಇಲ್ಲ, ಒಂದು ಚಿಕ್ಕ ರೂಮಿನಲ್ಲಿ ವಾಸಿಸ್ತಿದ್ದಾನೆ, ಅವನದ್ದೊಂದು ಚಿಕ್ಕ ದಿನಸಿ ಅಂಗಡಿ ಇದೆ. ಇವನಿಗೇನಾದರೂ ನಮ್ಮ ಮಗಳನ್ನು ಕೊಟ್ಟರೆ ಅವಳ ಬೇಕು ಬೇಡಗಳನ್ನು ಇವನು ಸರಿಯಾಗಿ ಪೂರೈಸಲು ಸಾಧ್ಯವಾಗೋದಿಲ್ಲ. ಅವಳ ಆಸೆಗಳನ್ನು ಇವನು ಹೇಗೆ ಪೂರೈಸುತ್ತಾನೆ? ಇವನಿರುವ ಕಪ್ಪು ಬಣ್ಣಕ್ಕೆ ಸುಮಾರಾಗಿರುವ ಹುಡುಗಿಯೂ ಕೂಡ ತಿರುಗಿ ನೋಡುವುದಿಲ್ಲ ಅಂತ ಹೇಳ್ತಿದ್ರು. ಆದರೆ ಆದರ್ಶ್ನ ಸಹೋದರಿ ಕುಟುಂಬವು ಇಡೀ ಊರಿನಲ್ಲಿ ತುಂಬಾ ಶ್ರೀಮಂತ ಕುಟುಂಬವಾಗಿತ್ತು. ಇಲ್ಲಿಯವರೆಗೆ ನಾನವಳನ್ನು ನೋಡಿರಲಿಲ್ಲ. ಯಾಕಂದ್ರೆ ಅವಳು ಯಾವಾಗಲೂ ಅವಳ ಮುಖವನ್ನು ಶಾಲಿನಿಂದ ಮುಚ್ಚಿಕೊಂಡು ಹೋಗುತ್ತಿದ್ದಳು. ಅಲ್ಲದೆ ಆದರ್ಶ್ ತಂಗಿಯನ್ನ ನೋಡುವ ಧೈರ್ಯವನ್ನು ಆ ಊರಿನ ಯಾವ ಹುಡುಗನೂ ಮಾಡುತ್ತಿರಲಿಲ್ಲ. ಯಾಕಂದ್ರೆ ಅವಳ ಎಲ್ಲ 7 ಸಹೋದರರು ತುಂಬಾ ಧೈರ್ಯಶಾಲಿ ಮತ್ತು ಪ್ರಭಾವಿತರಾಗಿದ್ದರು. ಅವರು ಇಡೀ ಊರಿನ ಮೇಲೆ ಅಧಿಕಾರವನ್ನು ಹೊಂದಿದ್ದರು. ಜನರು ಅವರನ್ನು ನೋಡಿ ಹೆದರುತ್ತಿದ್ದರು. ಪ್ರಿಯಾ ಆದರ್ಶ್ನ ತಂಗಿ ಎಂದು ಎಲ್ಲರಿಗೂ ತಿಳಿದಿತ್ತು ಮತ್ತು ನನಗೆ ಅವಳನ್ನು ನೋಡಲು ಪ್ರಯತ್ನಿಸುವ ಧೈರ್ಯವೂ ಕೂಡ ಇರಲಿಲ್ಲ. ವಾಸ್ತವವಾಗಿ ನಮ್ಮ ಅಂಗಡಿಯಿಂದಲೇ ದಿನಸಿ ವಸ್ತುಗಳು ಅವರ ಮನೆಗೆ ಹೋಗ್ತಿತ್ತು. ನಾನು ಅವರ ಮನೆಗೆ ದಿನಸಿಗಳನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ. ಆದರೆ ಮನೆಯ ಬಾಗಿಲನ್ನು ಪ್ರವೇಶಿಸಲು ನನಗೆ ಅವಕಾಶವಿರಲಿಲ್ಲ. ಇದೇ ರೀತಿ ಹಲವು ವರ್ಷಗಳವರೆಗೆ ನಡೆಯುತ್ತಿತ್ತು. ಅಂಥದ್ರಲ್ಲಿ ಅವಳ ಸಹೋದರ ತನ್ನ ತಂಗಿಗೆ ಗಂಡನಾಗಲು ನನ್ನನ್ನು ಕೇಳುತ್ತಾನೆ ಮತ್ತು ಅದವನ ವರಸೆ ಬಿಟ್ಟು ಕೇಳುತ್ತಾನೆ ಎಂದು ನಾನು ತಿಳಿದಿರಲಿಲ್ಲ. ನಾನು ಆಶ್ಚರ್ಯದಿಂದ ಆದರ್ಶ್ನ ಮುಖವನ್ನೇ ನೋಡುತ್ತಿದ್ದೆ. ನಾನು, ನೀವೇನು ಹೇಳ್ತಿದ್ದೀರಾ ಎಂದು ಕೇಳಿದೆ. ಆಗವರು, ನನ್ನ ತಂಗಿ ಪ್ರಿಯಾಳನ್ನು ನಿನಗೆ ಮದುವೆ ಮಾಡಿಕೊಡಬೇಕೆಂದಿದ್ದೇನೆ ಎಂದು ಹೇಳಿದ. ನಾನು ಸ್ವಲ್ಪ ಹಿಂಜರಿಕೆಯಿಂದ, ನಾನು ಎಲ್ಲಿದ್ದೇನೆ ಮತ್ತು ನಿಮ್ಮ ಸಹೋದರಿಗೆ ನಾನು ಇದಕ್ಕೆ ಅರ್ಹನಲ್ಲ ಎಂದು ಹೇಳಿದೆ. ಆಗ ಆದರ್ಶ್ ಹೇಳಿದರು, ಇದು ನಮ್ಮ ಮತ್ತು ನಮ್ಮ ಸಹೋದರಿಯ ಒಪ್ಪಿಗೆಯಿಂದಲೇ ಆಗಿದೆ. ಸೋಮವಾರ ಮಧ್ಯಾಹ್ನ ಸಾಕ್ಷಿಗಳನ್ನು ಮತ್ತು ಪಂಡಿತರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದರು. ಇದನ್ನು ಕೇಳಿ ನನಗೆ ಆಘಾತವಾಯಿತು. ನಾನು ಕೇಳುತ್ತಿರುವುದನ್ನು ನಾನೇ ನಂಬಲಾಗಲಿಲ್ಲ. ಇದು ನಿಜನಾ? ನನಗೆ ನಂಬಲಾಗ್ತಿಲ್ಲ. ಇಷ್ಟು ಬೇಗ ಸಂಬಂಧ ಒಪ್ಪಿಗೆಯಾಯಿತಾ? ಇಷ್ಟು ಬೇಗ ಮದುವೆನಾ? ಎಲ್ಲವೂ ಇಷ್ಟು ಬೇಗ ಆಯಿತು ಎಂದರೆ ಅವರು ಸಂಬಂಧವನ್ನು ಅಂತಿಮಗೊಳಿಸಿಲ್ಲ, ಆದರೆ ನನಗೆ ಆದೇಶವನ್ನು ನೀಡಿದ್ದಾರೆ ಎಂದು ನನಗೆ ಅನ್ನಿಸ್ತಿತ್ತು. ಸರಿ, ನಾನು ನನ್ನ ಮನೆಗೆ ವಾಪಸ್ ಮರಳಿದೆ. ಆದರೆ ನನಗೆ ಈ ವಿಷಯದ ಬಗ್ಗೆ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ನನ್ನೊಳಗೆ ನನಗೆ ಗೊಂದಲವಿತ್ತು. ಅವರ ಏಕೈಕ ಮತ್ತು ಪ್ರೀತಿಯ ಸಹೋದರಿಯನ್ನು ಯಾಕೆ ನನಗೆ ಮದುವೆ ಮಾಡಿಕೊಡ್ತಾರೆ? ಅದೂ ಅಲ್ಲದೆ ನನ್ನಂಥ ಬಡವನಿಗೆ ನನ್ನಂಥ ಬಡ ಮನೆತನದ ಮಗಳನ್ನೇ ಕೊಡಲು ಯಾರೂ ಸಿದ್ಧರಿಲ್ಲ. ಆದರೆ ಇವರು ನನಗೆ ಮದುವೆ ಮಾಡಿಕೊಳ್ಳಲು ಹೇಳುತ್ತಿದ್ದಾರಲ್ಲ, ಇದು ನನಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಚಿಂತೆ ಮಾಡುವ ವಿಷಯವಾಗಿತ್ತು. ನಾನು ಮಧ್ಯರಾತ್ರಿಯವರೆಗೂ ಈ ಗೊಂದಲದಲ್ಲಿ ಮುಳುಗಿದ್ದೆ. ಅವನು ನನಗೆ ತನ್ನ ತಂಗಿಯನ್ನು ಯಾಕೆ ಮದುವೆ ಆಗಲು ಬಯಸ್ತಾನೆ? ಆಗ ನನ್ನ ಮನಸ್ಸಿಗೆ ಅನ್ನಿಸ್ತು, ಬಹುಶಃ ಅವನ ತಂಗಿ ತುಂಬ ಸುಂದರವಾಗಿಲ್ಲ, ಅಥವಾ ಅವಳು ಯಾವುದೇ ಸಂಬಂಧವನ್ನು ಒಪ್ಪುತ್ತಿಲ್ಲದಿರಬಹುದು. ಒಂದು ವೇಳೆ ಆ ಹುಡುಗಿ ಸುಂದರವಾಗಿರಲಿಲ್ಲದಿದ್ದರೂ ಅವರ ಬಳಿ ಇರುವ ಸಂಪತ್ತು ಮತ್ತು ಬಲಿಷ್ಠವಾದ 7 ಸಹೋದರರನ್ನು ಪಡೆದಿರುವವಳು ಖಂಡಿತವಾಗಿ ಒಳ್ಳೆಯ ಸಂಬಂಧವನ್ನು ನೋಡಬಹುದು. ಅದನ್ನು ಬಿಟ್ಟು ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ನಾನಂತೂ ಈ ಊರಿನಲ್ಲಿ ಸಾಮಾನ್ಯ ಹುಡುಗನಾಗಿದ್ದೆ ಎಂದು ಇದೇ ರೀತಿ 2 ದಿನ ಯೋಚನೆ ಮಾಡಿದೆ. ಮಾರನೇ ದಿನ ಪ್ರಿಯಾಳ ಅಣ್ಣ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಮನೆಯಲ್ಲೇ 2 ಚೇರುಗಳನ್ನು ಹಾಕಿ ಸಾಧಾರಣವಾಗಿ ಮದುವೆ ಮಾಡಿ ಮುಗಿಸಿದರು. ಮದುವೆಗೆ ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿದ್ದರು. ಆದರೆ ಅದು ವಿಚಿತ್ರವಾಗಿತ್ತು. ಯಾಕಂದರೆ ಹುಡುಗ ಹುಡುಗಿಯನ್ನು ಬಿಟ್ಟು ಉಳಿದವರೆಲ್ಲ ಹೊಸ ಬಟ್ಟೆಯನ್ನು ಹಾಕಿಕೊಂಡಿದ್ದರು. ಈ ಮದುವೆಯನ್ನು ನೋಡಿದವರಿಗೆ ಅವರ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಕಾಡುತ್ತಿದ್ದವು.
ಹುಡುಗನಿಗೂ ಸಹ ಅದೇ ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು. ಮದುವೆ ಮುಗಿದ ಬಳಿಕ ಗಂಡು ಹೆಣ್ಣಿಗೆ ಊಟ ಮಾಡಲು ಪಲಾವ್ ಕೊಡುತ್ತಾರೆ. ಆದರೆ ಪಲಾವೊಂದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಹಾರಗಳು ಇರಲಿಲ್ಲ. ಚಟ್ನಿ ಆಗಲಿ, ರಾಯ್ತ, ಉಪ್ಪಿನಕಾಯಿ, ಹೋಳಿಗೆ ಯಾವುದೂ ಇರಲಿಲ್ಲ. ಕೇವಲ ಪಲಾವ್ ಮಾತ್ರ ಬಡಿಸಿದ್ದರು. ಇದರಿಂದ ನನಗೆ ತುಂಬ ಬೇಸರವಾಯಿತು. ನಾನು ಈ ರೀತಿಯ ಮದುವೆಯನ್ನು ಎಲ್ಲಿಯೂ ಸಹ ನೋಡಿರಲಿಲ್ಲ. ಒಂದು ಮೆರವಣಿಗೆ ಇರಲಿಲ್ಲ. ಅಸಡ್ಡೆಯ ಸ್ವಾಗತವನ್ನು ಕೋರಿದ್ದರು. ಅದು ಅಲ್ಲದೆ ಇದು 7 ಜನ ಸಹೋದರರ ಒಬ್ಬಳೆ ತಂಗಿಯ ಮದುವೆಯಾಗಿತ್ತು. ಮದುವೆಯೆಲ್ಲ ಮುಗಿದ ಬಳಿಕ ನಾನು ಯೋಚಿಸಿದೆ, ಇಡೀ ಊರಿನವರನ್ನೆಲ್ಲ ಮದುವೆಗೆ ಕರೆಯುತ್ತಾರೆ, ಬಗೆ ಬಗೆಯ ಅಡುಗೆಗಳನ್ನು ಮಾಡುತ್ತಾರೆ ಎಂದುಕೊಂಡಿದ್ದೆ. ಆದರೆ ಮದುವೆ ಈ ರೀತಿ ಆಗುತ್ತದೆ ಎಂದು ನಾನಂದುಕೊಂಡಿರಲಿಲ್ಲ. ವರದಕ್ಷಿಣೆಯ ಹೆಸರಲ್ಲಿ 1 ರೂಪಾಯಿ ಬೇಡಿಕೆ ಇರಲಿಲ್ಲ. ನಂತರ ಪ್ರಿಯಾ ಅವಳ ಲಗೇಜನ್ನು ತೆಗೆದುಕೊಂಡು ನನ್ನ ಜೊತೆ ಹೊರಡುತ್ತಾಳೆ. ಮತ್ತೊಂದು ಆಶ್ಚರ್ಯವೇನೆಂದರೆ, ನಾನು ಬಡವನಾಗಿದ್ದೆ. ನನ್ನ ಮನೆ ತುಂಬ ಚಿಕ್ಕದಾಗಿತ್ತು. ಆದರೆ ಪ್ರಿಯಾಳ ಅಣ್ಣಂದಿರು ಅವರ ಬಳಿ ಇರುವ ನಮ್ಮನ್ನು ಅವರ ಒಳ್ಳೆಯ ಕಾರಿನಲ್ಲಿ ಕಳಿಸಿಕೊಡುತ್ತಾರೆ ಅಂದುಕೊಂಡಿದ್ದೆ. ಆದರೆ ಅವರು ತುಂಬ ಹಳೆಯದಾಗಿರುವ ಗಾಡಿಯಲ್ಲಿ ಕಳಿಸಿಕೊಟ್ಟರು. ನನ್ನ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹೆಂಡತಿಯ ಬಳಿ ಉತ್ತರ ಕೇಳಬೇಕು ಅಂತ ನಾನು ಯೋಚಿಸಿದೆ. ಇದಕ್ಕೆಲ್ಲ ಕಾರಣ ಏನು? ಯಾಕೆ ಈ ರೀತಿಯೆಲ್ಲ ನಡೆಯಿತು? ನಾನಂದುಕೊಂಡೆ, ಆ ಹುಡುಗಿ ನೋಡಲು ಸುಂದರವಾಗಿಲ್ಲ, ಅಥವಾ ಹುಡುಗಿಗೆ ಹೆಚ್ಚು ವಯಸ್ಸಾಗಿರಬಹುದು, ಅಥವಾ ಒಳ್ಳೆಯ ಸಂಬಂಧಗಳು ಬಂದಿರುವುದಿಲ್ಲ ಎಂದು. ಅದಕ್ಕಾಗಿ ಅವರು ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿದುಕೊಂಡಿದ್ದೆ. ಈ ರೀತಿಯ 100 ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಸುಳಿದಾಡುತ್ತಿದ್ದವು. ಈಗ ನಾವು ಬಂದು ಮನೆಯನ್ನು ತಲುಪಿದ್ದೆವು. ಆಗ ನಾನು ಪ್ರಿಯಾಳ ಕೈಯನ್ನು ಹಿಡಿದುಕೊಂಡೆ. ಆದರೆ ಅವಳು ತುಂಬ ನಡುಗುತ್ತಿದ್ದಳು, ಜೊತೆಗೆ ಸಾಕಷ್ಟು ಭಯಗೊಂಡಿದ್ದಳು. ನಾನು ಅವಳ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಗೆ ಕರೆದುಕೊಂಡು ಹೋದೆ. ಮನೆಯೊಳಗೆ ನನ್ನ ತಾಯಿಯ ಹಳೆಯ ಮಂಚವೊಂದು ಇತ್ತು. ನಾನು ಅದನ್ನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಪಾಲಿಷ್ ಮಾಡಿಸಿಕೊಂಡಿದ್ದೆ. ಮತ್ತು ನಾನು ಪ್ರಿಯಾಳಿಗೆ ಹೇಳಿದೆ, ನೀನು ಈ ರೂಮಿನಲ್ಲಿ ಕುಳಿತುಕೊಳ್ಬೋದು ಮತ್ತು ನಿನ್ನ ಮುಖದ ಪರದೆಯನ್ನು ತೆಗೆಯಬಹುದು ಅಂತ ಹೇಳಿದೆ. ನಿನಗೆ ಹಸಿವಾಗಿದ್ರೆ ಹೇಳು, ನಾನು ಏನನ್ನಾದರೂ ಮಾಡಿಕೊಡುತ್ತೇನೆ ಅಂತ ಕೇಳಿದೆ. ಯಾಕಂದರೆ ಅವಳು ಏನನ್ನಾದರೂ ತಿಂದಿದ್ದಾಳ ಅಥವಾ ಹಸಿವೆಯಲ್ಲಿದ್ದಾಳ ಎಂದು ನನಗೆ ತಿಳಿದಿಲ್ಲ. ಅದನ್ನು ಕೇಳಿದ ಪ್ರಿಯಾ ಹೊಟ್ಟೆ ಹಸಿವಿಲ್ಲ ಅಂತ ತಲೆ ಅಲ್ಲಾಡಿಸುತ್ತಾಳೆ. ಆಗ ನಾನು ರೂಮಿನಿಂದ ಆಚೆ ಹೊರಟು ಹೋದೆ. ನನಗೆ ಇದು ತುಂಬ ವಿಚಿತ್ರವಾದ ಪರಿಸ್ಥಿತಿ, ಏನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಒಂದರ ಹಿಂದೆ ಒಂದು ಪ್ರಶ್ನೆಗಳು ಮೂಡುತ್ತದೆ. ಮೊದಲನೇ ಪ್ರಶ್ನೆ, ಆದರ್ಶ್ ಯಾಕೆ ಅವನ ತಂಗಿಯನ್ನು ನನ್ನ ಜೊತೆ ಮದುವೆ ಮಾಡಿಸಿದರೆಂದು ಅರ್ಥವಾಗಲಿಲ್ಲ. ಎರಡನೆಯ ಪ್ರಶ್ನೆ, ಮದುವೆಯನ್ನು ಯಾಕೆ ಈ ರೀತಿ ಕದ್ದು ಮುಚ್ಚಿ ಮಾಡಿದ್ರು ಅಂತ. ಮದುವೆಗೆ ಯಾವುದೇ ರೀತಿಯ ತಯಾರಿನೂ ಮಾಡಿರಲಿಲ್ಲ. ಮದುವೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಇರಲಿಲ್ಲ. ಈ ರೀತಿ ಒಬ್ಬರ ಜೀವನದಲ್ಲಿ ನಡೆದಾಗ ಯಾವುದೇ ವ್ಯಕ್ತಿಯೂ ಕೂಡ ಗೊಂದಲಕ್ಕೊಳಗಾಗುತ್ತಾನೆ. ಅದೇ ರೀತಿ ನನಗೂ ಕೂಡ ಆಗ್ತಿತ್ತು. ಅವಳನ್ನು ಯಾಕೆ ನನ್ನ ಜೊತೆ ಮದುವೆ ಮಾಡಿದ್ರು ಅಂತ ಈಗಲೂ ನನಗೆ ಯೋಚನೆ ಕಾಡುತ್ತಿತ್ತು. ನಾನು ಈ ರೀತಿಯ ಮದುವೆಯಾಗಲು ಮಾನಸಿಕವಾಗಿ ಸಿದ್ಧನಿರಲಿಲ್ಲ. ಯಾಕಂದರೆ ನನಗೆ ಮದುವೆಗೂ ಮುಂಚೆ ಯೋಚನೆ ಮಾಡಲು ಸಿಕ್ಕಿದ್ದು ಕೇವಲ 8 ದಿನಗಳು ಮಾತ್ರ. ಯಾಕೆ ಅವರು ಇಷ್ಟು ಆತುರವಾಗಿ ದಿಢೀರನೆ ಮದುವೆಯನ್ನು ನಿಶ್ಚಯಿಸಿದ್ರು ಅಂತ ನಾನು ಯೋಚಿಸುತ್ತಲೇ ಇದ್ದೆ. ಇದಕ್ಕೆಲ್ಲ ಉತ್ತರ ಸಿಗಬೇಕಂದ್ರೆ ನಾನೀಗ ಪ್ರಿಯಾ ರೂಮಿಗೆ ಹೋಗಲೇಬೇಕು. ಯಾಕಂದರೆ ಅವಳ ಬಳಿ ನನ್ನ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗೋದು. ಆದರೆ ಈ ರಾತ್ರಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೇಳುವುದು ಸೂಕ್ತವೇ ಅಥವಾ ಬೇಡವಾ ಎಂದು ಯೋಚಿಸ್ತಿದ್ದೆ. ಅದೇನೇ ಇರಲಿ, ಮದುವೆ ವಿಷಯದಲ್ಲಿ ನನಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇತ್ತು. ಯಾಕಂದರೆ ಬೇರೆಯವರು ನನ್ನನ್ನು ನೋಡಿದವರು ಯಾರೇ ಆದರೂ ಮದುವೆ ಆಗಲು ನಿರಾಕರಿಸ್ತಿದ್ರು. ಹಾಗಾಗಿ ನಾನು ಮದುವೆ ಆಗುತ್ತಿರುವುದು ನನಗೆ ದೊಡ್ಡ ವಿಷಯವಾಗಿತ್ತು. ಈಗ ಒಂದು ಹುಡುಗಿಯ ಜೊತೆ ಮಾತನಾಡುವುದು, ಅದು ಕೂಡ ಹೆಂಡತಿಯಾಗಿರೋಳ ಜೊತೆ ನನಗೆ ತುಂಬ ಕಷ್ಟವಾಯಿತು. ನಂತರ ನಾನು ರೂಮಿನೊಳಗೆ ಹೋದೆ. ಆ ಸಮಯದಲ್ಲಿ ಪ್ರಿಯಾ ಅವಳ ಮುಖದ ಪರದೆಯನ್ನು ತೆಗೆದಿದ್ದಳು. ಅವಳು ತಿಳಿ ಗುಲಾಬಿ ಬಣ್ಣದ ಫ್ಯಾನ್ಸಿ ಡ್ರೆಸ್ ತೊಟ್ಟುಕೊಂಡಿದ್ದಳು. ಯಾವ ಆಭರಣಗಳನ್ನು ತೊಟ್ಟುಕೊಂಡಿರಲಿಲ್ಲ. ತುಂಬ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡಿದ್ದಳು. ನಾನು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಒಮ್ಮೆ ಅವಳ ಮುಖವನ್ನು ನೋಡಿದಾಗ ದೊಡ್ಡ ಆಶ್ಚರ್ಯ ಕಾದಿತ್ತು. ಯಾಕಂದರೆ ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ಅವಳನ್ನು ನೋಡಿ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ಯಾಕಂದರೆ ಅವಳು ತಿದ್ದಿ ತೀಡಿದ ಮುದ್ದಾದ ಗೊಂಬೆಯಂತಿದ್ದಳು. ನಾನು ಅವಳು ಈ ರೀತಿ ಇರಬಹುದು ಎಂದು ಯೋಚಿಸಿಯೇ ಇರಲಿಲ್ಲ. ಇನ್ನೊಂದು ಆಘಾತಕಾರಿ ವಿಷಯವೇನೆಂದರೆ, ಅವಳು ಕೇವಲ 18 ವರ್ಷದ ಚಿಕ್ಕ ಹುಡುಗಿಯಾಗಿದ್ದಳು. ನನಗೆ 36 ವರ್ಷವಾಗಿತ್ತು. ನಾನೀಗ ಅವಳ ಮುಂದೆ ಮೂರ್ಖನಾಗಿ ಹೋಗಿದ್ದೆ. ಈಗ ನನ್ನ ತಲೆಯಲ್ಲಿ ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳು ಹುಟ್ಟಿಕೊಳ್ಳಲು ಶುರುವಾಯಿತು. ಯಾಕಂದರೆ ಇಷ್ಟು ಸುಂದರವಾಗಿರುವ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಅವರ ಅಣ್ಣಂದಿರು ನನಗೆ ಯಾಕೆ ಮದುವೆ ಮಾಡಿಕೊಟ್ಟರು? ನನಗೆ ಆಕರ್ಷಕವಾದ ವ್ಯಕ್ತಿತ್ವ ಇರಲಿಲ್ಲ. ಹೇಳಬೇಕಂದ್ರೆ ನಾನು ಅವಳ ಮುಂದೆ ಸಂಪೂರ್ಣವಾಗಿ ಶೂನ್ಯವಾಗಿದ್ದೆ. ನಾನೀಗ ಮತ್ತಷ್ಟು ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗಿದ್ದೆ. ನಾನು ಇವಳ ಬಳಿ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಡ್ಲಾ ಎಂದುಕೊಂಡೆ. ಆದರೆ ಅವಳನ್ನು ನೋಡುತ್ತಾ ಮೂಕನಾಗಿ ಕುಳಿತಿದ್ದೆ. ನಾನು ಅವಳನ್ನು ಈಗ ಹೇಗೆ ಪ್ರಶ್ನೆ ಕೇಳಲಿ? ಅವಳ ಸೌಂದರ್ಯವನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೆ. ತಕ್ಷಣ ನಾನು ಮಂಚದ ಮೇಲಿಂದ ಎದ್ದು ನಿಂತೆ. ಬಹುಶಃ ಅವಳು ನನ್ನಿಂದ ಈ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿರಲಿಲ್ಲ. ಅವಳು ಒಮ್ಮೆ ನನ್ನತ್ತ ನೋಡಿದಳು. ಆಗ ನಾನು ನಾಚಿಕೆಯಿಂದ ನನ್ನ ಕಣ್ಣುಗಳನ್ನು ಕೆಳಗಿಳಿಸಿದೆ ಮತ್ತು ತೊದಲುತ್ತಾ,
ನೀನು ನೋಡಲು ತುಂಬ ಸುಂದರವಾಗಿದ್ಯಾ, ವಯಸ್ಸಿನಲ್ಲೂ ಕೂಡ ನನಗಿಂತ ತುಂಬ ಚಿಕ್ಕವಳಾಗಿದ್ಯಾ ಎಂದು ಕೇಳಿದೆ. ನಾನು ಕೇಳಿದ ಪ್ರಶ್ನೆಗೆ ಅವಳು ನನ್ನತ್ತ ನೋಡಿ ನನಗೆ ಏನೂ ಅರ್ಥವಾಗಲಿಲ್ಲ ಅಂತ ಹೇಳಿದಳು. ಆಗ ನಾನು ಹೇಳಿದೆ, ನಾನು ನಿಮಗೆ ಯೋಗ್ಯವಾದವನಲ್ಲ. ನಿಜವಾಗಿಯೂ ನಾನು ಸುಳ್ಳು ಹೇಳುತ್ತಿಲ್ಲ, ಇರೋ ಸತ್ಯವನ್ನೇ ಹೇಳುತ್ತಿದ್ದೇನೆ. ಯಾಕಂದರೆ ನಾನು ಮತ್ತಷ್ಟು ಮಾನಸಿಕ ಗೊಂದಲಕ್ಕೆ ಒಳಗಾಗಿದ್ದೇನೆ ಅಂತ ಹೇಳಿದೆ. ಆಗ ಅವಳು ಹೇಳಿದಳು, ನೀವೇನು ಮಾತನಾಡ್ತಿದ್ದೀರಾ ಅಂತ ಕೇಳಿದ್ಲು. ಆಗ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದೆ. ಯಾಕಂದರೆ ನನ್ನನ್ನು ನೋಡಿ ಅವಳು ಹೆಚ್ಚು ಆಶ್ಚರ್ಯ ಪಡಬೇಕಾಗಿತ್ತು. ಹೇಳಬೇಕಂದ್ರೆ ಅವಳು ಕಣ್ಣೀರೇ ಹಾಕಬೇಕಿತ್ತು. ಯಾಕಂದರೆ ಅವಳ ಹಣೆಬರಹದಲ್ಲಿ ನನ್ನಂಥ ವ್ಯಕ್ತಿಯನ್ನು ಮದುವೆಯಾಗುವುದಕ್ಕೆ ಬರೆದಿರೋದ್ರಿಂದ ಅವಳು ಸುಂದರವಾದ ಮೈಬಣ್ಣ ಮತ್ತು ಸೌಂದರ್ಯವನ್ನು ಹೊಂದಿದ್ದಳು ಮತ್ತು ನಾನು ಕಪ್ಪು ಬಣ್ಣ ಹೊಂದಿರುವ ಸಾಮಾನ್ಯ ವ್ಯಕ್ತಿ. ಆದರೆ ಅವಳ ಮುಖದಲ್ಲಿ ಯಾವುದೇ ಆಶ್ಚರ್ಯವಾಗಲಿ ಗಾಬರಿಯಾಗಲಿ ಕಾಣಲಿಲ್ಲ. ನಾನು ಮಾತ್ರ ಅದರ ಬಗ್ಗೆ ಯೋಚಿಸುತ್ತಾ ಅಸಮಾಧಾನಗೊಂಡಿದ್ದೆ. ಆಗ ಅವಳು ನನ್ನನ್ನು ಕುಳಿತುಕೊಳ್ಳಿ ಅಂತ ಹೇಳಿದಳು. ಅವಳನ್ನು ನೋಡಿ ನನಗೆ ತಲೆ ಸುತ್ತುತ್ತಿದ್ದರೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಎದುರಿಗಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಆದರೆ ನನಗೆ ಇನ್ನೂ ಅರ್ಥವಾಗಿರಲಿಲ್ಲ ಅವಳ ಅಣ್ಣ ಆದರ್ಶ್ ನನಗೆ ಯಾಕೆ ಅವಳನ್ನು ಮದುವೆ ಮಾಡಿಕೊಟ್ಟರು ಎಂದು. ಸಾಮಾನ್ಯ ಹುಡುಗಿ ನನ್ನಂಥವನನ್ನು ಮದುವೆಯಾಗಲು ಒಪ್ಪಿದ್ದರೆ ಅವಳನ್ನು ನನ್ನ ಹಣೆಬರಹವೆಂದು ಒಪ್ಪಿ ಸಂತೋಷ ಪಡ್ತಿದ್ದೆ. ಆದರೆ ಎಷ್ಟು ಸುಂದರ ಮತ್ತು ಆಕರ್ಷಕ ಹುಡುಗಿಯ ಜೊತೆ ನನ್ನ ಮದುವೆ ಸ್ವತಃ ನನಗೆ ಅನ್ನಿಸ್ತಿದೆ. ನಾನು ನಿಜವಾಗಿಯೂ ಈ ಸಂಬಂಧಕ್ಕೆ ಅನ್ಯಾಯ ಮಾಡುತ್ತಿದ್ದೇನೆ ಎಂದು ಮತ್ತೆ ಹೇಳಿದೆ. ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ ನೀವು ಇಷ್ಟು ಸುಂದರವಾಗಿದ್ದೀರಾ ಎಂದು. ನಿಮ್ಮ ಅಣ್ಣ ಆದರ್ಶ್ ನನಗೆ ಮದುವೆ ಮಾಡುತ್ತೇನೆ ಅಂತ ಹೇಳಿದಾಗ ನಾನು ನಿಮ್ಮನ್ನು ಸುಂದರವಾಗಿಲ್ಲ ಅಂತ ತಿಳಿದುಕೊಂಡಿದ್ದೆ. ಬಹುಶಃ ಚೆನ್ನಾಗಿಲ್ವೇನೋ ಎಂದುಕೊಂಡಿದ್ದೆ. ಆದರೆ ನೀವು ಇಷ್ಟು ಸುಂದರವಾಗಿದ್ದೀರಾ, ವಯಸ್ಸಿನಲ್ಲೂ ಕೂಡ ನೀವು ನನಗಿಂತ ತುಂಬ ಚಿಕ್ಕವರಾಗಿದ್ದೀರಾ ಅಂತ ಹೇಳಿದೆ. ಆಗ ಅವಳಿಗೆ ನನ್ನ ಮುಖದಲ್ಲಿನ ಗೊಂದಲ ಅರ್ಥವಾಯಿತು. ಆಗ ಪ್ರಿಯಾ ಹೇಳಿದಳು, ನನಗೆ ಈ ಮದುವೆಯಲ್ಲಿ ಯಾವುದೇ ಗೊಂದಲವಿರಲಿಲ್ಲ. ಯಾಕಂದರೆ ನಾನು ನಿಮ್ಮನ್ನು ಮದುವೆಗೆ ಮುಂಚೆನೂ ನೋಡಿದ್ದೆ ಎಂದಳು. ಅವಳ ಈ ಮಾತುಗಳನ್ನು ಕೇಳಿ ನನಗೆ ಇನ್ನೂ ಆಶ್ಚರ್ಯವಾಯಿತು. ನನ್ನ ಮುಖನ ಮದುವೆಗೆ ಮುಂಚೆ ನೋಡಿ ಕೂಡ ಇವಳು ಒಪ್ಪಿಕೊಂಡಿದ್ದಾಳ ಎಂದು. ಯಾಕಂದರೆ ಬೇರೆ ಯಾವುದೇ ಹುಡುಗಿಯರು ನನ್ನ ಮುಖವನ್ನು ನೋಡಿ ಒಪ್ಪಿಕೊಳ್ಳುತ್ತಿರಲಿಲ್ಲ. ನಾನು ನೋಡಲು ಹೇಗಿದ್ದೆ ಎಂದರೆ ನನ್ನ ಮುಂದಿನ 4 ಹಲ್ಲುಗಳು ಕೋರೆಯಾಗಿದ್ದವು. ನಾನು ಮಾತನಾಡುವಾಗ ನಗುವಾಗ ಆ ಹಲ್ಲುಗಳು ಎದ್ದು ಕಾಣುತ್ತಿದ್ದವು. ಅಷ್ಟು ಅಸಹ್ಯವಾಗಿದ್ದೆ. ನನ್ನ ಮುಖದಲ್ಲಿ ಸ್ವಲ್ಪವೂ ಕೂಡ ಲಕ್ಷಣ ಇರಲಿಲ್ಲ. ಇಷ್ಟೆಲ್ಲ ಇದ್ರೂ ಇವಳು ನನ್ನನ್ನು ನೋಡಿ ಹೇಗೆ ಮದುವೆಗೆ ಒಪ್ಪಿಕೊಂಡಳು? ಈ ರೀತಿಯಾದ ಆಲೋಚನೆಗಳು ಬರಲಾರಂಭಿಸಿದವು. ಒಂದು ವೇಳೆ ಈ ಹುಡುಗಿಯ ಜೀವನದಲ್ಲಿ ಏನಾದರೂ ಸಂಭವಿಸಿರಬಹುದಾ? ಅದಕ್ಕಾಗಿ ಇವರು ನನ್ನನ್ನು ಮದುವೆ ಮಾಡಿಕೊಳ್ಳಲು ಆಯ್ಕೆ ಮಾಡಿಕೊಂಡ್ರಾ? ಬಹುಶಃ ಇದೇ ನನ್ನನ್ನು ಮದುವೆಯಾಗಲು ಕಾರಣವಾಗಿರಬಹುದು. ಯಾಕಂದರೆ ಅಷ್ಟು ಸುಂದರವಾದ ತಂಗಿಯನ್ನು ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಕೊಡುವುದು ಸಾಧ್ಯವೇ ಇರಲಿಲ್ಲ. ಈ ಪ್ರಶ್ನೆಯನ್ನು ಪ್ರಿಯಾಳನ್ನು ಕೇಳೋದಕ್ಕೆ ನಾನು ಹಿಂಜರಿಯುತ್ತಿದ್ದೆ. ನಾನು ಹಾಗೆ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಮತ್ತು ಹೇಳಿದೆ, ನಿಮ್ಮ ಸಹೋದರರು ನನ್ನನ್ನು ಯಾಕೆ ನಿಮಗೆ ಮದುವೆ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡ್ರು ಅಂತ ನನಗೆ ಅರ್ಥವಾಗುತ್ತಿಲ್ಲ ಎಂದಾಗ ಅವಳು, ಯಾಕೆ ನೀವು ಅದನ್ನು ವಿರೋಧಿಸಿದ್ದೀರಾ ಎಂದು ಅವಳ ಉತ್ತರದ ಬದಲು ನನಗೆ ಪ್ರಶ್ನೆ ಕೇಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು, ನಾನು ತಿರಸ್ಕರಿಸಲು ನನಗೆ ಹೇಗೆ ಅರ್ಹತೆ ಇದೆ? ಆದರೆ ನನಗೆ ಅರ್ಥವಾಗ್ತಿಲ್ಲ. ನಿಮಗೇನಾದರೂ ಆ ರೀತಿ ಆಕ್ಷೇಪವಿದ್ದರೆ ನೀವು ನಿರಾಕರಿಸ್ಬೋದಿತ್ತಲ್ವಾ ಎಂದು ಹೇಳಿದಳು. ಇದನ್ನು ಹೇಳುವಾಗ ಅವಳ ಸ್ವರವು ತುಂಬ ಕಠಿಣವಾಯಿತು. ಆಗ ಅವಳು, ನಾನು ನಿಮಗೆ ಇಷ್ಟವಾಗಲಿಲ್ವಾ? ಸುಂದರವಾಗಿಲ್ವಾ ನಾನು ಎಂದು ಕೇಳಲು ಪ್ರಾರಂಭಿಸಿದಳು. ಅವಳ ಮಾತನ್ನು ಕೇಳಿ ನನಗೆ ಇನ್ನಷ್ಟು ಆಶ್ಚರ್ಯವಾಯಿತು. ಈ ಹುಡುಗಿ ಹುಚ್ಚಿಯಾಗಿದ್ದಾಳ ಎಂದು ನಾನಂದುಕೊಂಡೆ. ಯಾಕಂದರೆ ಇವಳಿಗೆ ಕಣ್ಣುಗಳು ಚೆನ್ನಾಗಿದ್ದು ನನ್ನ ಮುಖ ಕುರೂಪವಾಗಿದೆ, ಅದು ಇವಳಿಗೆ ಕಾಣಿಸುತ್ತಿಲ್ವಾ ಎಂದುಕೊಳ್ಳುತ್ತಿದ್ದಾಗ ನಿಮ್ಮ ಗೊಂದಲವಾದರೂ ಏನು ಅಂತ ಕೇಳಿದಳು. ಆಗ ನಾನು ಹೇಳಿದೆ, ನಿಮ್ಮ ಅಣ್ಣಂದಿರು ದೊಡ್ಡ ಶ್ರೀಮಂತರು ಹಾಗೂ ಪ್ರಭಾವಿತರು. ಆದರೂ ಕೂಡ ಅವರು ಯಾಕೆ ನನ್ನ ಜೊತೆ ನಿಮ್ಮ ಮದುವೆಯನ್ನು ಮಾಡಿಸಿದ್ರು ಅಂತ ನನಗೆ ಇಲ್ಲಿಯವರೆಗೂ ಅರ್ಥವಾಗುತ್ತಿಲ್ಲ ಎಂದು ಹೇಳಿದಾಗ ಅವಳು ಹೇಳಿದಳು, ನೀವು ಪದೇ ಪದೇ ಅದನ್ನೇ ಯಾಕೆ ಕೇಳುತ್ತಿದ್ದೀರಿ? ನನ್ನ ಮುಂದೆ ನಿಮ್ಮನ್ನು ನೀವೇ ಅವಮಾನ ಮಾಡಿಕೊಳ್ಳುತ್ತಿದ್ದೀರಿ. ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ತುಂಬ ಗೌರವವಿದೆ ಎಂದಾಗ ಅವಳ ಮಾತುಗಳು ನನಗೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುವಂತೆ ಮಾಡಿದವು. ಆಗ ನಾನು, ನಿನ್ನ ಜೀವನದಲ್ಲಿ ಯಾವುದಾದ್ರೂ ದುರ್ಘಟನೆ ನಡೆದಿದ್ಯಾ ಅಂತ ಕೇಳಿ ಸುಮ್ಮನಾದೆ. ಆಗ ಅವಳು, ನಿಮಗೆ ನನ್ನ ಚಾರಿತ್ರ್ಯದ ಮೇಲೆ ಅನುಮಾನವಿದೆಯಾ ಎಂದು ಕೇಳಿದಳು. ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ, ನಿಮ್ಮ ಮೇಲೆ ನನಗೆ ಯಾವುದೇ ಆ ರೀತಿಯ ಸಂದೇಹವಿಲ್ಲ. ಆದರೆ ನನಗೆ ಇದೆಲ್ಲ ಸಂಕಟ ಉಂಟು ಮಾಡಿದೆ ಎಂದಾಗ ಅವಳು ತನ್ನ ಸುಂದರವಾದ ಕೈಯನ್ನು ನನ್ನ ಕೈಯಲ್ಲಿ ಇಟ್ಟಳು. ತಕ್ಷಣ ನಾನು ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ ಮತ್ತು ರೂಮಿನಿಂದ ಹೊರಗೆ ಹೋದೆ. ಪೂರ್ತಿ ದಿನ ನಾನು ರೂಮಿನೊಳಗೆ ಹೋಗಲೇ ಇಲ್ಲ. ಹೊರಗೆ ಜಗಲಿಯ ಮೇಲೆ ಒಂದು ಹಳೆಯ ಚಾಪೆಯನ್ನು ಹಾಕಿಕೊಂಡು ಅಲ್ಲೇ ಮಲಗಿದೆ. ಬೆಳಗ್ಗೆ ನಾನು ಎದ್ದಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಶಬ್ದ ಕೇಳಿತು. ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿತ್ತು. ಅದು ನಡುಮನೆಗೆ ಅಟ್ಯಾಚ್ ಆಗಿತ್ತು. ನಾನು ತಕ್ಷಣ ಕಣ್ಣು ಬಿಟ್ಟು ನೋಡಿದಾಗ ಪ್ರಿಯಾ ಬೆಳಗಿನ ತಿಂಡಿಯನ್ನು ರೆಡಿ ಮಾಡ್ತಿದ್ಲು. ನಾನು ಆಗ ಎದ್ದು ಕುಳಿತು ಮದುವೆಯಾದ ಮೊದಲ ರಾತ್ರಿಯೇ ಮದುಮಗಳೊಬ್ಬಳನ್ನೇ ರೂಮಿನಲ್ಲಿ ಬಿಟ್ಟು ಹೊರಗೆ ಬಂದು ಮಲಗಿದೆ ಎಂದು ತುಂಬ ದುಃಖವಾಯಿತು. ಆದರೆ 1 ವಾರದಿಂದ ನನ್ನ ತಲೆಯಲ್ಲಿ ಓಡುತ್ತಿದ್ದ ಪ್ರಶ್ನೆಗಳು ಹಾಗೆ ಉಳಿದಿದ್ದವು. ನಾನು ಆಗ ಅಡುಗೆ ಮನೆಗೆ ಹೋಗಿ, ನೀವೇನು ಮಾಡ್ತಿದ್ದೀರಿ?
ನೀವೀಗ ಏನು ಅಡುಗೆ ಮಾಡೋದು ಬೇಡ, ನಾನು ಹೊರಗಡೆಯಿಂದ ನಿಮಗೆ ತಂದು ಕೊಡುತ್ತೇನೆ. ನೀವು ನಿನ್ನೆ ಅಷ್ಟೇ ಮದುವೆಯಾಗಿ ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಹೇಳಿದೆ. ಆಗವಳು, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಸ್ವಲ್ಪ ದಿನ ಕಳೆದ ಮೇಲಾದರೂ ನಾನು ಮಾಡಲೇಬೇಕಲ್ವಾ, ಅದನ್ನು ಇವತ್ತಿಂದನೇ ಮಾಡಿದರೆ ಏನಾಗುತ್ತೆ ಎಂದು ಹೇಳಿದಳು. ನೀವು ಟೀ ಕುಡಿಯುತ್ತೀರಾ ಎಂದು ವಿಷಯ ಬದಲಾಯಿಸಿ ಕೇಳಿದಳು. ಆಗ ನಾನು, ಇವಳೆಂಥ ಹುಡುಗಿನಪ್ಪ, ಅರ್ಥನೇ ಆಗ್ತಿಲ್ವಲ್ಲ ಅಂದುಕೊಂಡು ಸರಿ ಕುಡಿತೀನಿ ಮಾಡು ಅಂತ ಹೇಳಿದೆ. ನಂತರ ನಾವಿಬ್ಬರೂ ಕುಳಿತುಕೊಂಡು ತಿಂಡಿ ತಿಂದೆವು. ಅವಳಿಗೆ ನನ್ನ ವಿಷಯದಲ್ಲಿ ಯಾವುದೇ ಅಭ್ಯಂತರವಿಲ್ಲದಿದ್ದರಿಂದ ನಾನು ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಬಾರದು ಎಂದುಕೊಂಡೆ ಮತ್ತು ನಾನು ಅವಳನ್ನು ಹೆಂಡತಿಯಾಗಿ ಮನಸ್ಪೂರ್ವಕವಾಗಿ ಸ್ವೀಕರಿಸಬೇಕು ಎಂದುಕೊಂಡೆ. ಒಟ್ಟಿನಲ್ಲಿ ಅವಳು ಖುಷಿಯಾಗಿದ್ದರೆ ಸಾಕು ಅನ್ನಿಸ್ತು. ನನ್ನ ಅದೃಷ್ಟಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು. ಇಂದು ರಾತ್ರಿ ನಾನು ರೂಮಿನಲ್ಲಿ ಮಲಗಿಕೊಂಡೆ ಮತ್ತು ಪ್ರಿಯಾಳಿಗೆ ಉಡುಗೊರೆಯಾಗಿ ನನ್ನ ತಾಯಿಯ ಉಂಗುರವನ್ನು ಅವಳಿಗೆ ಹಾಕಿದೆ. ಅವಳು ಅದನ್ನು ನೋಡಿ ತುಂಬ ಖುಷಿ ಪಟ್ಟಳು. ಮದುವೆಯಾಗಿ 2 ದಿನಗಳಾದ ಮೇಲೆ ಪ್ರಿಯಾ ಮನೆಯಲ್ಲಿ ಯಾರಾದರೂ ಬಂದು ಶಾಸ್ತ್ರೋತ್ರವಾಗಿ ಮದುಮಗಳನ್ನು ಕೆಲವು ದಿನ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅಂತ ಅಂದುಕೊಂಡಿದ್ದೆ. ಆದರೆ ಯಾರೂ ಬರಲಿಲ್ಲ. ನನ್ನ ಹೆಂಡತಿ ಕೂಡ ಹೋಗಲು ಸಿದ್ಧಳಿರಲಿಲ್ಲ. ನಾವು ಮತ್ತೆ ಪ್ರಿಯಾ ಮನೆಯವರು ಒಂದೇ ಏರಿಯಾದಲ್ಲಿ ಇದ್ದದ್ರಿಂದ ನಾನು ಹೇಳಿದೆ, ನಿನ್ನನ್ನು ತವರು ಮನೆಗೆ ಬಿಟ್ಟು ಬರುತ್ತೇನೆ ಅಂತ ಹೇಳಿದೆ. ನಿನಗೂ ತವರು ಮನೆಗೆ ಹೋಗಬೇಕೆಂಬ ಆಸೆ ಇರುತ್ತದೆ. ನಿಮ್ಮ ಅಣ್ಣಂದಿರಿಗೂ ನಿಮ್ಮನ್ನು ನೋಡಲು ತುಂಬ ಆತುರದಿಂದ ಕಾಯ್ತಿರ್ತಾರೆ. ನೀನು ಬೇಗ ರೆಡಿಯಾಗು ಅಂತ ನಾನು ಹೇಳುತ್ತಿರುವಾಗಲೇ ಅವಳು, ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿದಳು. ಆಗ ನಾನು, ನೀನು ಯಾಕೆ ಹೋಗೋದಿಲ್ಲ? ಅದು ನಿನ್ನ ತವರು ಮನೆ, ಹೋಗೋದಿಲ್ಲ ಅಂದರೆ ಹೇಗೆ ಎಂದಾಗ ಅವಳು ತುಂಬ ಗಾಬರಿಯಾಗಿದ್ದಳು. ಅವಳನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಅವಳು ನನ್ನ ಮಾತನ್ನು ಕೇಳಿ ಈ ಮಳೆ ಚಳಿಯಲು ಬೆವರುತ್ತಿದ್ದಳು. ಅವಳು ತನ್ನ ತವರು ಮನೆಗೆ ಹೋಗಲು ಯಾಕೆ ಹೆದರುತ್ತಿದ್ದಾಳೆ ಎಂದುಕೊಂಡೆ. ಅವಳ ಆ ವರ್ತನೆಯನ್ನು ನೋಡಿ ಸರಿ ಹೋಗೋದು ಬೇಡ ಬಿಡು ಎಂದಾಗ ಅವಳ ಮುಖದಲ್ಲಿ ಒಂದು ರೀತಿಯ ಸಂತೋಷದ ಕಳೆ ತುಂಬಿತು. ನಂತರ ನಾನು ಹೊರಗೆ ಹೋದೆ. ನನ್ನ ಮನೆಯಲ್ಲಿ ನಾನು ಯಾವುದೇ ರೀತಿಯ ಕೆಲಸದವರನ್ನು ಇಟ್ಟಿರಲಿಲ್ಲ. ಯಾಕಂದರೆ ನಾನು ಅಷ್ಟು ದೊಡ್ಡ ಶ್ರೀಮಂತನಲ್ಲ, ಹಣವಂತನೂ ಆಗಿರಲಿಲ್ಲ. ಪ್ರಿಯಾ ಅಷ್ಟು ಸುಖದಲ್ಲಿ ಬೆಳೆದಿದ್ದರೂ ಇಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಮತ್ತು ಅವಳ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ದೂರುಗಳು ಇರಲಿಲ್ಲ. ಈಗ ನಾವು ಮದುವೆಯಾಗಿ 1 ತಿಂಗಳಾಗುತ್ತಾ ಬಂದಿತ್ತು. ನೀನು ತವರು ಮನೆಗೆ ಹೋಗಲು ಬಯಸಿದರೆ ನಾನು ನಿನ್ನನ್ನು ಬಿಟ್ಟು ಬರುತ್ತೇನೆ ಅಂತ ಕೇಳಿದೆ. ಆದರೆ ಅವಳು ನಾನು ಪ್ರತಿ ಸಾರಿ ಕೇಳಿದಾಗಲೂ ಅದನ್ನು ನಿರಾಕರಿಸುತ್ತಿದ್ದಳು. ಸರಿ ಎಂದು ಅಂಗಡಿಗೆ ಹೋದೆ. ಈ ದಿನ ಗುಡುಗು ಮಿಂಚು ಮಳೆ ಬರುವ ಹಾಗೆ ಇದ್ದಿದ್ದರಿಂದ ನಾನು ಅಂಗಡಿಯನ್ನು ಮುಚ್ಚಿ ಮನೆಗೆ ಬೇಗ ಬಂದೆ. ಮಳೆ ಜೋರಾಗಿ ಬರ್ತಿತ್ತು. ಮನೆ ಒಳಗೆ ಹೋಗಿ ನೋಡಿದಾಗ ನನ್ನ ಹೆಂಡತಿ ದೇವರ ಹತ್ತಿರ ಕುಳಿತುಕೊಂಡು ಜೋರು ಜೋರಾಗಿ ಅಳುತ್ತಿದ್ದಳು. ಅದನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು. ಇವಳಿಗೆ ಏನಾಯಿತು? ಯಾಕೆ ಹೀಗೆ ಅಳುತ್ತಿದ್ದಾಳೆ? ಇಲ್ಲಿಯವರೆಗೂ ನಾನು ಅವಳು ಈ ರೀತಿ ಅಳುವುದನ್ನು ನೋಡಿರಲಿಲ್ಲ. ಅದನ್ನು ನೋಡಿ ನಾನು ಏನೋ ಸಮಸ್ಯೆ ಇರಬಹುದು ಅಂದುಕೊಂಡೆ. ಅವಳ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ನಾನು ಬರುವುದನ್ನು ಗಮನಿಸಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತಕ್ಷಣ ನನ್ನನ್ನು ನೋಡಿ ಗಾಬರಿಯಾದಳು. ನೀವ್ಯಾಕೆ ಇಂದು ಇಷ್ಟು ಬೇಗ ಬಂದಿದ್ದೀರಿ ಎಂದು ಕೇಳಿದಳು. ಹೌದು, ಇವತ್ತು ತುಂಬ ಮಳೆ ಬರ್ತಾ ಇದೆ, ಹಾಗಾಗಿ ನಾನು ಬೇಗ ಮನೆಗೆ ಬಂದೆ ಎಂದು ಹೇಳಿದೆ. ಸರಿ, ನೀವು ಟೀ ಕುಡಿತೀರಾ? ಹಾಂ, ಕುಡಿತೀನಿ ಮಾಡು. ಅದಕ್ಕೂ ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನೀನು ಇಷ್ಟು ಹೊತ್ತು ಯಾಕೆ ಅಳುತ್ತಿದ್ದೆ ಎಂದು ಕೇಳಿದಾಗ ಏನೂ ಇಲ್ಲ ಎಂದು ಅಡುಗೆ ಮನೆಗೆ ಹೋದಳು. ಆದರೆ ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ರಾತ್ರಿ ನಾವಿಬ್ಬರು ಊಟ ಮಾಡಿ ಮಲಗಿದ್ದಾಗ ಯಾರೋ ಹೊರಗಡೆಯಿಂದ ಬಾಗಿಲನ್ನು ಜೋರಾಗಿ ತಟ್ಟುತ್ತಿರುವ ಶಬ್ದ ಕೇಳಿಸಿತು. ಆಗ ನಾನು ಮತ್ತು ಪ್ರಿಯಾ ಇಬ್ಬರು ಎಚ್ಚರವಾದೆವು. ನಾನು ಪ್ರಿಯಾಳಿಗೆ ನೀನು ಇಲ್ಲೇ ಇರು ಅಂತ ಹೇಳಿ ಹೋಗಿ ಬಾಗಿಲನ್ನು ತೆಗೆದಾಗ ಯಾರೋ ಇಬ್ಬರು ಹುಡುಗರು ಹೊರಗೆ ನಿಂತುಕೊಂಡಿದ್ದರು. ಆಗ ನಾನು, ಯಾರು ನೀವು, ಏನು ವಿಷಯ ಅಂತ ವಿಚಾರಿಸಿದಾಗ ಆ ಹುಡುಗರು ಹೇಳಿದರು, ಆಕಾಶ್ ಅವರೇ, ನಿಮ್ಮ ಅಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ ಅಂತ ಹೇಳಿದರು. ಆ ವಿಷಯವನ್ನು ಕೇಳಿ ನಾನು ಗಾಬರಿಯಾದೆ. ಆಗ ನಾನು ತಕ್ಷಣ ನನ್ನ ಅಂಗಡಿಯ ಬಳಿ ಓಡಿ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗಿಯೂ ನನ್ನ ಅಂಗಡಿ ಬೆಂಕಿಯಿಂದ ಪೂರ್ತಿ ಸುಟ್ಟು ಹೋಗಿತ್ತು. ಈಗ ನನಗೆ ಅದನ್ನು ನೋಡಿ ಏನೂ ತೋಚದಂತಾಗಿತ್ತು. ನನ್ನ ಜೀವನದ ಆಧಾರವೇ ಅಂಗಡಿಯಾಗಿತ್ತು. ಈಗ ನನಗೆ ಅದರಿಂದ ತುಂಬ ಲಾಸ್ ಆಗಿದೆ ಅಂತ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ನನಗೆ ಇದ್ದ ಒಂದೇ ಒಂದು ಅಂಗಡಿ ಕೂಡ ಸುಟ್ಟು ಹೋಯ್ತಲ್ಲ ಎಂದು ತುಂಬ ಬೇಸರದಿಂದ ಮನೆಯಲ್ಲಿ ಉಳಿದುಕೊಂಡೆ. 2 ದಿನವಾದರೂ ಅಂಗಡಿಯ ಕಡೆ ಹೋಗಲು ಮನಸ್ಸು ಮಾಡಲಿಲ್ಲ. ಅಲ್ಲಿ ಹೋಗಿ ನೋಡುವುದಕ್ಕೂ ಏನೂ ಉಳಿದಿರಲಿಲ್ಲ. ನನ್ನಿಂದಾಗಿ ನನ್ನ ಹೆಂಡತಿ ಕೂಡ ತುಂಬ ನೊಂದುಕೊಂಡಳು. ಒಂದು ದಿನ ನಾನು ಹೀಗೆ ಹೊರಗೆ ಕುಳಿತು ಯೋಚಿಸ್ತಿದ್ದಾಗ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು, ನೋಡಿ, ಎಲ್ಲವೂ ಸರಿ ಹೋಗುತ್ತದೆ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದಳು. ಆಗ ನಾನು, ಇನ್ನೆಲ್ಲಿ ಸರಿ ಹೋಗೋದು ಪ್ರಿಯಾ, ನನಗೆ ಇದ್ದಿದ್ದು ಆಧಾರವಾಗಿ ಆ ಪುಟ್ಟ ಅಂಗಡಿ ಒಂದೇ, ಅದು ಕೂಡ ಈಗ ಸುಟ್ಟು ಹೋಯಿತು. ಒಂದು ಹೊತ್ತು ಊಟ ಮಾಡೋದಕ್ಕೂ ಮನೆಯಲ್ಲೀಗ ತುಂಬ ಕಷ್ಟವಾಗುತ್ತಿದೆ ಎಂದಾಗ ಅವಳು ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ನನಗೆ ಕೊಟ್ಟು, ನೀವು ಇದನ್ನು ಮಾರಿ ಅಂಗಡಿಗೆ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಳು. ಆಗ ನನಗೆ ತುಂಬ ಕೋಪ ಬಂತು. ನೀನು ಮಾಡ್ತಿರೋದಾದರೂ ಏನು? ನನಗೆ ಇದರಿಂದ ನೀನು ಮುಜುಗರ ಪಡಿಸ್ತಿದ್ಯಾ? ಈ ಉಂಗುರ ನನ್ನ ತಾಯಿಯದ್ದು. ಅವರ ನೆನಪಿಗಾಗಿ ನನ್ನ ಬಳಿ ಉಂಗುರವನ್ನು ಬಿಟ್ಟರೆ ಮತ್ತೇನೂ ಇಲ್ಲ.
ಅದನ್ನು ಕೂಡ ನಾನು ಮಾರಿದರೆ ನನ್ನ ಜೀವವೇ ಹೋದಂತಾಗುತ್ತದೆ ಅಂತ ಹೇಳಿದೆ. ಆಗ ಪ್ರಿಯಾ, ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ, ಬಂಗಾರದ ಉಂಗುರವನ್ನಿಟ್ಟುಕೊಂಡು ನಾನೇನು ಮಾಡಲಿ, ಅದರ ಪ್ರಯೋಜನವಾದರೂ ಏನು? ಅಮ್ಮ ಸದಾ ನಿಮ್ಮ ಮನಸ್ಸಿನಲ್ಲಿ ನೀವು ಇರುವವರೆಗೂ ಇದ್ದೇ ಇರ್ತಾರೆ. ಈಗ ನಿಮಗೆ ಉಳಿದಿರುವುದು ಇದು ಒಂದೇ ದಾರಿ ಅಂತ ಹೇಳಿದಳು. ಆಗ ನಾನು ಅವಳ ಮಾತಿಗೆ ಬೆಲೆ ಕೊಟ್ಟು ಆ ಉಂಗುರವನ್ನು ಸಿಟಿಗೆ ಹೋಗಿ ಮಾರಿದೆ. ಅದರಿಂದ ಬಂದ ಹಣದಿಂದಲೇ ಅಂಗಡಿಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬಂದೆ. ಆದರೂ ನನಗೆ ಇನ್ನೂ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ನಾನು ಗೊತ್ತಿರುವವರ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡೆ. ಮತ್ತೆ ವ್ಯಾಪಾರ ಮಾಡಲು ಶುರು ಮಾಡಿದೆ. ಆದರೆ ನನ್ನ ವ್ಯಾಪಾರದ ದುಡ್ಡೆಲ್ಲ ಸಾಲದವರ ಬಡ್ಡಿಗೆ ಸಾಕಾಗುತ್ತಿರಲಿಲ್ಲ. ಇನ್ನು ಮನೆ ನಡೆಸುವುದು ತುಂಬ ಕಷ್ಟವಾಗಿತ್ತು. ಕೆಲ ದಿನಗಳ ನಂತರ ಸಾಲಗಾರರು ಕೂಡ ಮನೆ ಮುಂದೆ ಬಂದು ಕೂಗಾಡುತ್ತಿದ್ದರು. ಬಾಯಿಗೆ ಬಂದ ಹಾಗೆ ಕೆಟ್ಟ ಶಬ್ದಗಳಿಂದ ಬೈಯುತ್ತಿದ್ದರು. ಇದನ್ನು ನೋಡಿ ಪ್ರಿಯಾ ಕೂಡ ತುಂಬ ದುಃಖಿಸುತ್ತಾ ಅಳುತ್ತಿದ್ದಳು ಮತ್ತು ಹೇಳಿದಳು, ನನ್ನ ಬಳಿ ಬೇರೆ ಯಾವುದಾದ್ರೂ ಒಡವೆಗಳು ಇದ್ದಿದ್ರೆ ನಿಮಗೆ ಕೊಟ್ಟು ಬಿಡ್ತಿದ್ದೆ, ಆಗ ನಿಮ್ಮ ಸಾಲ ತೀರಿ ಹೋಗ್ತಿತ್ತು. ಆದರೆ ನನ್ನ ಬಳಿ ಯಾವ ಒಡವೆಗಳೂ ಇಲ್ಲ ಎಂದು ತುಂಬ ದುಃಖ ಪಡುತ್ತಿದ್ದಳು. ನಂತರ ನಾನು ಯೋಚನೆ ಮಾಡಿದೆ, ಈಗ ನನ್ನೊಬ್ಬನಿಗೆ ಹೊಟ್ಟೆ ತುಂಬಿಸುವುದೇ ನನ್ನ ಕೈಯಲ್ಲಿ ಕಷ್ಟವಾಗಿತ್ತು. ಹಾಗಿದ್ದಾಗ ಪ್ರಿಯಾಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಲು ಆಗೋದಿಲ್ಲ ಅಂತ ಕೆಲ ದಿನಗಳವರೆಗೆ ಅವಳನ್ನು ತವರು ಮನೆಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅವಳ ಬಳಿ ತವರು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂದರೆ ಅವಳು ಬರುವುದಿಲ್ಲ ಅಂತ ಹೇಳುತ್ತಾಳೆ ಎಂದು ಅವಳಿಗೆ ಸುಳ್ಳು ಹೇಳಿ, ನೀನು ರೆಡಿಯಾಗು, ಹೊರಗೆ ಹೋಗೋಣ ಎಂದೆ. ಆಗ ಅವಳು ಎಲ್ಲಿಗೆ ಅಂತ ಕೇಳಿದಳು. ನಾನು ಹೇಳುತ್ತೇನೆ, ಈಗ ಏನನ್ನೂ ಕೇಳಬೇಡ, ರೆಡಿಯಾಗು ಅಂತ ಹೇಳಿದೆ. ಅದರಂತೆ ಅವಳು ಕೂಡ ರೆಡಿಯಾಗಿ ಬಂದಳು. ನಾನು ಅವಳನ್ನು ಕರೆದುಕೊಂಡು ಅವಳ ತವರು ಮನೆ ಬಳಿ ಹೋದಾಗ ಅವಳ ಮುಖದಲ್ಲಿ ಬೇಸರ ಕಾಣಿಸಿತು. ನಾನು ಅವರ ಮನೆಯ ಬಾಗಿಲನ್ನು ತಟ್ಟುತ್ತಿದ್ದೆ. ಆಗ ಆದರ್ಶ್ ಮನೆಯ ಬಾಗಿಲನ್ನು ತೆಗೆದ. ಅವಳನ್ನು ನೋಡಿ ತಕ್ಷಣ ಅವನ ಹಣೆಯ ಮೇಲೆ ನೆರಿಗೆಗಳು ಕಾಣಿಸಿದವು. ಆಗ ಅವನು ಪಕ್ಕಕ್ಕೆ ಸರಿದು, ನೀವು ಹೊರಗೆ ಯಾಕೆ ನಿಂತುಕೊಂಡಿದ್ದೀರಾ, ಒಳಗೆ ಬನ್ನಿ ಅಂತ ಹೇಳಿದ. ನಂತರ ನನ್ನ ಮುಂದೆ ಒಂದು ಸಾಧಾರಣವಾದ ನೀರಿನ ಲೋಟವನ್ನು ತಂದು ಇಟ್ಟರು. ಪ್ರಿಯಾ ತನ್ನ ಅಣ್ಣಂದಿರನ್ನೆಲ್ಲ ತುಂಬ ಕೋಪದಲ್ಲಿ ನೋಡುತ್ತಿದ್ದಳು. ಆಗ ನಾವು ಮದುವೆಯಾಗಿ ಹೋದಾಗಿನಿಂದ ನೀವು ಪ್ರಿಯಾಳನ್ನು ನೋಡೋದಕ್ಕೆ ಆಗಿಲ್ಲ. ಮದುವೆಯಾಗಿ 2 ತಿಂಗಳು ಆಗ್ತಾ ಬಂತು. ನೀವು ಕೂಡ ಅವಳನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀರಾ ಅಂತ ತಿಳ್ಕೊಂಡು ಅವಳನ್ನು ಇಲ್ಲಿ ಬಿಟ್ಟು ಹೋಗಲು ಬಂದೆ ಎಂದಾಗ ಯಾರ ಮುಖದಲ್ಲೂ ಸಂತೋಷವಿರಲಿಲ್ಲ. ನಾನು ಅವರ ಮನೆಗೆ ಹೋಗಿ 20 ನಿಮಿಷಗಳಾಗಿತ್ತು. ಆದರೆ ಯಾರೂ ಕೂಡ ನನ್ನನ್ನು ಕಾಫಿ ಕುಡಿಯುತ್ತೀರಾ ಅಥವಾ ಊಟ ಮಾಡ್ತೀರಾ ಅಂತ ಸಹ ಕೇಳಲಿಲ್ಲ. ಪ್ರಿಯಾಳನ್ನು ಅಲ್ಲೇ ಬಿಟ್ಟು ನಂತರ ನಾನು ಮನೆಗೆ ಬಂದೆ. ರಾತ್ರಿ ಮನೆಯಲ್ಲಿ ಒಬ್ಬನೇ ಮಲಗಿಕೊಂಡಾಗ ನನ್ನ ಕನಸಿನಲ್ಲಿ ಪ್ರಿಯಾ ಅಳುತ್ತಿರುವ ಮುಖ ನನಗೆ ಕಾಣಿಸ್ತು. ಆಗ ಪ್ರಿಯಾ ಅಳುತ್ತಾ, ಆಕಾಶ್, ನನ್ನ ಕಾಪಾಡಿ, ಇವರು ನನ್ನನ್ನು ಕೊಂದು ಬಿಡ್ತಾರೆ ಎಂದು ಕೂಗುತ್ತಿರುವ ಕನಸು ಬಿತ್ತು. ಆಗ ನಾನು ತಕ್ಷಣ ನಿದ್ದೆಯಿಂದ ಎದ್ದು ಕೂತು ಯೋಚನೆ ಮಾಡಿ, ಪ್ರಿಯಾ ಮನೆ ತುಂಬ ದೂರ ಏನೂ ಇಲ್ಲ ಎಂದು ಚಪ್ಪಲಿಯನ್ನು ಹಾಕಿಕೊಂಡು ಸೀದಾ ಅವಳ ಮನೆ ಹತ್ತಿರ ಹೋದೆ. ಆದರೆ ಪ್ರಿಯಾ ತವರು ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಇದರಿಂದ ನಾನು ತುಂಬ ಭಯಭೀತನಾದೆ. ಇಲ್ಲಿಯವರೆಗೂ ಎಂದಿಗೂ ಆ ಮನೆಯ ಬೀಗವನ್ನು ಹಾಕಿರಲಿಲ್ಲ. ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಿದ್ರು. ಪ್ರಿಯಾಳ ಬಳಿ ಫೋನ್ ಕೂಡ ಇದೆ. ಆದರೆ ಎಲ್ಲಿಗಾದರೂ ಹೋಗೋದಿದ್ರೆ ಅವಳಾದರೂ ನನಗೆ ಹೇಳ್ಬೋದಿತ್ತಲ್ವಾ. ಆದರೆ ಅವಳು ಕೂಡ ಫೋನ್ ಮಾಡಿಲ್ಲ ಅಂತ ನಾನು ಮನೆಗೆ ವಾಪಸ್ ಬರ್ತಿದ್ದಾಗ ಮನೆಯೊಳಗಿನಿಂದ ಯಾರೋ ಅಳುತ್ತಿರುವ ಶಬ್ದ ಕೇಳಿಸ್ತು. ಮತ್ತೆ ಜೋರಾಗಿ ಹೊಡೆಯುತ್ತಿರುವ ಶಬ್ದವೂ ಕೇಳಿಸ್ತಿತ್ತು. ಆದ್ದರಿಂದ ನಾನು ಗಾಬರಿಗೊಂಡು ಅಲ್ಲಿದ್ದ ದೊಡ್ಡ ಗೋಡೆಯ ಮೇಲೆ ಹತ್ತಿ ಕಿಟಕಿಯಿಂದ ಇಣುಕಿ ನೋಡಿದೆ. ನಾನು ಒಳಗೆ ಏನು ನಡೆಯುತ್ತಿದೆ ಎನ್ನುವುದನ್ನು ನೋಡಲೇಬೇಕಾಗಿತ್ತು. ಆದರೆ ನನಗೆ ಅಲ್ಲಿ ಸರಿಯಾಗಿ ನಿಂತುಕೊಳ್ಳಲು ಆಗುತ್ತಿರಲಿಲ್ಲ. ಸಹಾಯಕ್ಕೆ ಅಂತ ನಾನು ಆ ಕಡೆ ಈ ಕಡೆ ನೋಡ್ತಿದ್ದಾಗ ಗೋಡೆಯ ಪಕ್ಕದಲ್ಲಿ ಒಂದು ಮರದ ಕೋಲು ಬಿದ್ದಿತ್ತು. ಅದರ ಸಹಾಯದಿಂದ ನಾನು ಗೋಡೆಯನ್ನು ಹತ್ತಿದೆ. ಆಗ ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದಾಗ ಆ ದೃಶ್ಯವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಅಷ್ಟು ದೊಡ್ಡ ಮನೆಯ ಒಳಗೆ ಒಂದು ಮೂಲೆಯಲ್ಲಿ ಚಿಕ್ಕದಾದ ಜಾಗವಿತ್ತು. ಅಲ್ಲಿ ಮಣ್ಣು ಅಗೆದಿರುವಂತೆ ಕಾಣುತ್ತಿತ್ತು. ಪಕ್ಕದಲ್ಲಿ ಒಂದು ಗುಂಡಿಯನ್ನು ತೆಗೆಯಲಾಗಿತ್ತು. ಪ್ರಿಯಾಳ ಕೈ ಹಾಗೂ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿದ್ದರು. ಅವಳು ನನ್ನನ್ನೇ ನೋಡುತ್ತಿದ್ದಳು. ಅವಳ ಅಣ್ಣಂದಿರು ಅವಳನ್ನು ಆ ಗುಂಡಿಯಲು ಹಾಕಲು ಪ್ರಯತ್ನಿಸುತ್ತಿದ್ದರು. ಅದನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು. ಆಗ ತಕ್ಷಣ ನಾನು ಕಿಟಕಿಯಿಂದ ಇಳಿದು ಮನೆಯ ಒಳಗಡೆ ಹೋಗಲು ಪ್ರಯತ್ನಿಸಿದೆ. ಆದರೆ ಎಲ್ಲಿಯೂ ಜಾಗವಿರಲಿಲ್ಲ. ತಕ್ಷಣ ನಾನು ಮನೆಯ ಹಿಂದೆ ಒಂದು ಡೋರ್ ಇತ್ತು. ಅಲ್ಲಿ ಓಡಿ ಹೋಗಿ ನೋಡಿದೆ. ಅದು ಕೂಡ ಲಾಕ್ ಆಗಿತ್ತು. ಅಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಜೋರಾಗಿ ಡೋರಿಗೆ ಹೊಡೆದೆ. ಡೋರ್ ಓಪನ್ ಆದ ತಕ್ಷಣ ಒಳಗೆ ಹೋಗಿ ನಾನು ಅವರ ಅಣ್ಣಂದಿರ ಬಳಿ, ನೀವೇನು ಮಾಡ್ತಿದ್ದೀರಾ, ಬಿಟ್ಟು ಬಿಡಿ ಅವಳನ್ನಂತ ಕೂಗಾಡಿದಾಗ ಅವರು ಹೇಳಿದರು, ನೀನು ಇದರಿಂದ ಹಿಂದೆ ಇರು, ಇಲ್ಲವಾದರೆ ನಿನ್ನನ್ನು ಕೂಡ ಅವಳ ಜೊತೆ ಸೇರಿಸಿ ಸಾಯಿಸಬೇಕಾಗುತ್ತದೆ ಎಂದರು. ಆಗ ನಾನು, ನಿಮಗೆ ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಅವಳು ನಿಮ್ಮ ಸ್ವಂತ ತಂಗಿ ಅಲ್ವಾ, ನನ್ನ ಹೆಂಡತಿ ಕೂಡ ಹೌದು. ಅವಳ ಜೊತೆ ಈ ರೀತಿ ನಡೆದುಕೊಳ್ತಿದ್ದೀರಲ್ಲ, ಛೇ ಎಂದು ಅವಳ ಕೈಕಾಲುಗಳು ಹಗ್ಗವನ್ನು ಬಿಚ್ಚಿದೆ. ಆದರೆ ಯಾಕೆ ಅವರು ಹಾಗೆ ಮಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ಸ್ವಂತ ತಂಗಿಯ ಜೊತೆ ಈ ರೀತಿಯ ಕೃತ್ಯವನ್ನು ನೀವು ಮಾಡ್ತಿದ್ದೀರಲ್ಲ, ಈಗ ನೀವು ಅವಳನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಾನು ಜೋರಾಗಿ ಕೂಗಿ ಊರಿನವರನ್ನೆಲ್ಲ ಸೇರುವ ಹಾಗೆ ಮಾಡುತ್ತೇನೆ ಅಂತ ನಾನು ಕಲ್ಲಿನಿಂದ ಹೊಡೆದ ಡೋರ್ ಬಳಿಗೆ ಓಡಿದೆ.
ಆಗ ಅವರು ನಾನು ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿ ಸ್ವಲ್ಪ ಹೆದರಿಕೊಂಡು ಪ್ರಿಯಾಳನ್ನು ಬಿಟ್ಟರು. ತಕ್ಷಣ ಅವಳು ನನ್ನ ಬಳಿ ಓಡಿ ಬಂದಳು. ಆಗ ನಾನು ಅವಳನ್ನು ಕೇಳಿದೆ, ಇವರು ಯಾಕೆ ನಿನ್ನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದಾಗ ಪ್ರಿಯಾ ಹೇಳಿದಳು, ಇವರೆಲ್ಲ ನನ್ನ ಆಸ್ತಿಯನ್ನು ಹೊಡೆದುಕೊಳ್ಳಲು ಈ ರೀತಿ ಮಾಡ್ತಿದ್ದಾರೆ. ನೀವು ಇಷ್ಟು ದಿನ ಒಂದು ಚಿಂತೆಯಲ್ಲಿ ಮುಳುಗಿದ್ದೀರಲ್ಲ, ನನ್ನನ್ನು ಅಷ್ಟು ಸುಲಭವಾಗಿ ಹೇಗೆ ನಿಮ್ಮ ಜೊತೆ ಮದುವೆ ಮಾಡಿದ್ದಾರೆ ಅಂತ ಚಿಂತೆ ಮಾಡ್ತಿದ್ರಲ್ಲ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಇದೇ ಉತ್ತರ. ಅವರು ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ಕಬಳಿಸಲು ನಿಮ್ಮ ಜೊತೆ ನನ್ನನ್ನು ಮದುವೆ ಮಾಡಿದ್ದರು. ಓದು ಬರಹ ಗೊತ್ತಿಲ್ಲದವನಾದರೆ ಆಸ್ತಿಯನ್ನು ಕೇಳಲು ಬರೋದಿಲ್ಲ. ಹೇಗೋ ನಿಮ್ಮನ್ನು ಯಾಮರಿಸಬಹುದು ಅಂತ ನಿಮ್ಮ ಜೊತೆ ಮದುವೆ ಮಾಡಿದ್ರು. ಅಲ್ಲದೆ ನೀನವರನ್ನು ಎದುರಿಸಿ ನಿಲ್ಲುವ ಧೈರ್ಯ ಕೂಡ ಇಲ್ಲ ಎನ್ನುವುದು ಗೊತ್ತಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದಳು. ಆ ಮಾತನ್ನು ಕೇಳಿ ನನಗೆ ತುಂಬ ದುಃಖವಾಯಿತು. ನಾನು ತಕ್ಷಣ ಪ್ರಿಯಾಳನ್ನು ಅಲ್ಲಿಂದ ಮನೆಗೆ ಕರೆದುಕೊಂಡು ಬಂದೆ ಮತ್ತು ಪ್ರಿಯಾಳನ್ನು ಕೇಳಿದೆ, ನಿನ್ಗೇನಾದರೂ ತೊಂದರೆ ಆಗಿದ್ಯಾ? ನೀನು ಯಾಕೆ ಅವರ ಆಸ್ತಿಯನ್ನು ಕೇಳಿದೆ ಎಂದು. ಆಗ ಅವಳು ಹೇಳಿದಳು, ನನ್ನ ತಂದೆ ತಾಯಿ ಇರುವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿದ್ದರು. ನಾನು ಅದನ್ನು ಮದುವೆ ಸಮಯದಲ್ಲೇ ನನ್ನ ಅಣ್ಣಂದಿರಿಗೆ ಪೂರ್ತಿಯಾಗಿ ಬರೆದು ಕೊಟ್ಟು ಬಿಟ್ಟೆ. ಹೊರ ಜಗತ್ತಿಗೆ ನನ್ನ ಅಣ್ಣಂದಿರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎನ್ನುವ ಹಾಗೆ ತೋರಿಸಿಕೊಂಡಿದ್ದಾರೆ. ಆದರೆ ನಿಜವಾದ ವಿಚಾರವೇ ಬೇರೆ. ಅವರು ಕೇವಲ ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಪಡೆದುಕೊಳ್ಳಲು ನನ್ನನ್ನು ಪ್ರೀತಿಸುವ ನಾಟಕ ಮಾಡ್ತಿದ್ರು ಮತ್ತು ಮೋಸದಿಂದ ನನ್ನ ಆಸ್ತಿಯನ್ನೆಲ್ಲ ಅವರಿಗೆ ಬರೆಸಿಕೊಂಡ್ರು. ಈಗ ನೀವು ತುಂಬ ಕಷ್ಟದಲ್ಲಿ ಹೇಗೋ ತವರು ಮನೆಗೆ ಬಂದಿದ್ದೀನಲ್ಲ, ನನಗೆ ಆಸ್ತಿ ಅಂತೂ ಬೇಡ, ಈಗ ಸ್ವಲ್ಪ ಹಣದ ಸಹಾಯ ಮಾಡಿ, ನಾವು ತುಂಬ ಕಷ್ಟದಲ್ಲಿದ್ದೇವೆ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ನಯಾ ಪೈಸೆ ಕೂಡ ಕೊಡೋದಿಲ್ಲ ಅಂತ ಹೇಳಿದರು. ಆಗ ನಾನು, ಹಾಗಾದರೆ ನನ್ನ ಪಾಲಿನ ಆಸ್ತಿಯನ್ನು ನನಗೆ ಕೊಟ್ಟು ಬಿಡಿ ಎಂದೆ. ನಾನು ಕೇವಲ ನನ್ನ ಅಧಿಕಾರವನ್ನು ಮಾತ್ರ ಕೇಳಿದೆ. ಅವರು ನಾನು ಮುಂದೆ ಯಾವತ್ತೂ ಆಸ್ತಿ ಕೇಳಬಾರ್ದು ಅಂತ ನನ್ನನ್ನು ಒಬ್ಬ ಮೂರ್ಖನ ಜೊತೆಗೆ ಮತ್ತು ನೀವು ಬಡವ ಅಂತ ತಿಳಿದು ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿದರು. ಮೊದಲು ನಾನು ನಿಮ್ಮನ್ನು ಹಾಗೆ ಅಂದುಕೊಳ್ಳುತ್ತಿದ್ದೆ, ಆದರೆ ನನಗೆ ಈಗ ಗೊತ್ತಾಗ್ತಿದೆ, ನಾನು ತುಂಬ ಭಾಗ್ಯಶಾಲಿ. ನೀವು ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸು ಕೂಡ ತುಂಬ ಒಳ್ಳೆಯದು. ನೀವು ನನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗೆಲ್ಲ ನಾನು ಈ ಕಾರಣಕ್ಕೆ ಇಷ್ಟಪಡ್ತಿರಲಿಲ್ಲ. ಆದರೆ ನೀವೀಗ ಪಡುತ್ತಿರುವ ಕಷ್ಟವನ್ನು ನೋಡಿ ಅವರ ಬಳಿ ಸ್ವಲ್ಪ ಸಹಾಯ ಕೇಳಿದೆ ಅಷ್ಟೇ. ಅದಕ್ಕೆ ಅವರು ಇವಳನ್ನು ಹೀಗೆ ಬಿಟ್ಟರೆ ಆಸ್ತಿಗಾಗಿ ನಮ್ಮನ್ನು ಪೀಡಿಸ್ತಾಳೆ ಅಂತ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದರು. ಅಷ್ಟರಲ್ಲಿ ನೀವು ಬಂದರೆ ಅಂತ ಹೇಳಿದಳು. ಆಗ ನಾನು ಹೇಳಿದೆ, ನೋಡು, ನಮಗೆ ಅವರ ಆಸ್ತಿ ಹಣ ಯಾವುದೂ ಬೇಡ. ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾನು ಕಷ್ಟಪಟ್ಟು ದುಡಿತೀನಿ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನಗೆ ಅದರ ಅವಶ್ಯಕತೆ ಇಲ್ಲ. ಆಸ್ತಿಗಾಗಿ ನೀನು ನಿನ್ನ ಅಣ್ಣಂದಿರ ಜೊತೆ ಜಗಳ ಮಾಡೋದು ನನಗೆ ಇಷ್ಟ ಇಲ್ಲ. ನೀನು ನಮ್ಮ ಈ ಕಷ್ಟದ ಬಗ್ಗೆ ಚಿಂತಿಸಬೇಡ. ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿದ್ದವರು ಮೇಲೆ ಹೋಗಲೇಬೇಕು, ಮೇಲಿರೋರು ಕೆಳಗೆ ಬರಲೇಬೇಕು. ನಾವಿವತ್ತು ಕೆಳಗಿದ್ದೀವಿ, ನಾಳೆ ಮೇಲೆ ಹೋಗುವ ದಿನಾನೂ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದೆ. ಸ್ವಲ್ಪ ದಿನಗಳಲ್ಲಿ ನಾನು ಮತ್ತೆ ನನ್ನ ಅಂಗಡಿಯನ್ನು ಸಾಲ ತೆಗೆದುಕೊಂಡು ಓಪನ್ ಮಾಡಿದೆ. 1-2 ತಿಂಗಳು ಕಳೆಯುತ್ತಿದ್ದಂತೆ ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯಲು ಶುರುವಾಯಿತು. ಅದರಿಂದ ನಾನು ಹಂತ ಹಂತವಾಗಿ ಸಾಲವನ್ನು ಕೂಡ ತೀರಿಸಿದೆ. ಈಗ ಒಂದು ಮಟ್ಟಕ್ಕೆ ನಮ್ಮ ಜೀವನ ಕೂಡ ಸುಧಾರಿಸಿದೆ. 1 ವರ್ಷದ ನಂತರ ನಾನೀಗ ಒಂದು ಚೆನ್ನಾಗಿರುವ ಮನೆಯನ್ನು ಕಟ್ಟಿಸಬೇಕು ಅಂತ ಒಂದು ಒಳ್ಳೆಯ ಜಾಗವನ್ನು ತೆಗೆದುಕೊಂಡಿದ್ದೇನೆ. ಇದರಿಂದ ಪ್ರಿಯಾ ಕೂಡ ನನ್ನ ಜೊತೆ ಸಂತೋಷವಾಗಿದ್ದಾಳೆ. ಆದರೆ ಪ್ರಿಯಾಳ ಅಣ್ಣಂದಿರು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿ ತಮ್ಮ ದುಡ್ಡನ್ನೆಲ್ಲ ಫೈನಾನ್ಸ್ ಮೇಲೆ ಬಿಟ್ಟು ಅದನ್ನು ವಸೂಲಿ ಮಾಡೋಕ್ಕಾಗದೆ ಬೀದಿಗೆ ಬಂದು ನಿಂತಿದ್ದಾರೆ. ಇದ್ದ ಒಂದು ಮನೆಯನ್ನು ಕೂಡ ಮಾರುವ ಸ್ಥಿತಿಗೆ ತಲುಪಿದ್ದಾರೆ. ಮೋಸದಿಂದ ತಂಗಿಯ ಆಸ್ತಿಯನ್ನು ಕಬಳಿಸಿದ್ದಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದ. ಯಾವುದೇ ಅಣ್ಣಂದಿರು ತಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ಕೂಡ ಜೀವನದಲ್ಲಿ ತುಂಬ ಸುಖವಾಗಿದ್ದು ಉದ್ಧಾರವಾಗ್ತಾರೆ. ಅದೇ ಅವಳಿಗೆ ದುಃಖ ಕೊಟ್ಟರೆ ಅವರ ಕಣ್ಣೀರಿನಿಂದ ಅವರ ಜೀವನ ಸರ್ವನಾಶವಾಗುತ್ತದೆ. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲೇ ಹತ್ತಿರದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.